ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಬವಣೆ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ ಆಯ್ತಾ. ಸುಂಕದಕಟ್ಟೆಯ ನೀಲಗಿರಿ ತೋಪು, ಸಂಜೀವಿನಿ ನಗರ ಈ ಎಲ್ಲಾ ಭಾಗದಲ್ಲೂ ಕೂಡ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಿಸ್ತಾ ಇದೆ. ನೀರಿಲ್ಲದೆ ಜನರು ನಿಗಿ ಕೆಂಡದಂತಿರುವಂತಹ ಬಿಸಿಲಿಗೆ ಹೈರಾಣಾಗಿ ಹೋಗ್ತಿದ್ದಾರೆ. ನೀಲಗಿರಿ ತೋಪು ಹಾಗೆ ಸುಂಕದಕಟ್ಟೆ ಭಾಗದ ನೀಲಗಿರಿ ತೋಪು, ಸಂಜೀವಿನಿ ನಗರ ಈ ಭಾಗದ ಜನರು ನೀರಿಲ್ಲದೆ ಹೈರಾಣಾಗಿ ಹೋಗಿದ್ದಾರೆ. ವಾರಕ್ಕೊಮ್ಮೆ ಬರುವಂತಹ ನೀರಿಗೆ ಕಾದು ಕಾದು ಜನರು ಬಿಸಿಲಿನ ತಾಪಕ್ಕೂ ಸುಸ್ತಾಗ್ತಿದ್ದಾರೆ. ದುಪ್ಪಟ್ಟು ಹಣ ಕೊಟ್ಟು ಟ್ಯಾಂಕರ್ ನೀರಿಗೆ ಮೊರೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿ ಪ್ರತಿನಿತ್ಯ ಜನರು ಪರದಾಟವನ್ನೇ ಪಡ್ತಾ ಇದ್ದಾರೆ. ಒಂದು ಕಡೆ ಬಿಸಿಲ ಬೇಗೆಯ ಜೊತೆಗೆ ಜಲದಾಹದಿಂದ ಮತ್ತಷ್ಟು ಸಂಕಷ್ಟಗಳು ಕೂಡ ಎದುರಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ನೀರಿನ ಕೊಡವನ್ನ ಹಿಡಿದು ಅಲ್ಲಿನ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿಭಟಿಸಬೇಕಾದಂತಹ ಪರಿಸ್ಥಿತಿ, ಯಾಕಂದ್ರೆ ಅಲ್ಲಿನ ಭಾಗದ ಯಾವ ನಾಯಕರು ಕೂಡ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ನೀರು ಕೇವಲ ವಾರಕ್ಕೊಮ್ಮೆ ಮಾತ್ರ ಬರ್ತಾ ಇದೆಯಂತೆ, ಅದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲದೆ ಇರೋದ್ರಿಂದಾಗಿ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಚೇಕಲಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಿಸಿಲಿನ ತಾಪದ ಜೊತೆಗೆ ನೀರಿನ ಸಂಕಷ್ಟ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ TV9 ಈ ಬಗ್ಗೆ ವರದಿಯನ್ನ ಮಾಡ್ತಾ ಇತ್ತು. ಇದೀಗ ಸುಂಕದಕಟ್ಟೆಯ ಸಂಜೀವಿನಿ ನಗರದಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿರುವಂತದ್ದು. ನಾನೀಗ ಆ ಒಂದು ಏರಿಯಾದಲ್ಲೇ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಜನರು ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಒಂದ್ ಕಡೆ ನಲ್ಲಿ ನೀರು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಬೋರ್ವೆಲ್ ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಈ ನೆಲೆಯಲ್ಲಿ ಜನರು ಪ್ರತಿನಿತ್ಯ ನೀರಿಗಾಗಿ ಹಾಹಾಕಾರವನ್ನ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಇದ್ರೂ ಕೂಡ ಹಬ್ಬಕ್ಕೂ ಕೂಡ ನೀರಿಲ್ಲದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ನೆಲೆಯಲ್ಲಿ ಟ್ಯಾಂಕರ್ ನೀರಿಗೆ ಜನರು ಮುಗಿಬಿದ್ದು ನೀರನ್ನ ಸಂಗ್ರಹಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದಿನ ಅಲ್ಲ, ಪ್ರತಿನಿತ್ಯ ಈ ಒಂದು ಏರಿಯಾದಲ್ಲಿ ಇದೇ ರೀತಿಯ ದೃಶ್ಯಗಳು ಕಂಡು ಬರುತ್ತೆ. ಅಲ್ಲದೆ ದುಪ್ಪಟ್ಟು ಹಣವನ್ನ ಕೊಟ್ಟು ಟ್ಯಾಂಕರ್ ನೀರನ್ನ ತರಿಸ್ಕೊಂಡು ಜೀವನ ನಡೆಸಬೇಕಾದಂತಹ ಸ್ಥಿತಿ ಇಲ್ಲಿಯ ಜನರಿಗೆ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ನಾಳಿನ ಒಂದು ಯುಗಾದಿ ಹಬ್ಬ ಏನಿದೆ, ಆ ಒಂದು ಹಬ್ಬಕ್ಕೆ ಈಗಾಗಲೇ ಜನರು ಒಂದಷ್ಟು ನೀರನ್ನ ಸಂಗ್ರಹ ಮಾಡಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಏರಿಯಾದಲ್ಲಿ ನೀರಿಗೆ ಎಷ್ಟು ಸಮಸ್ಯೆ ಇದೆ, ಯಾವ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಂತ? ಅಲ್ಲ ಸರ್, ನಮಗೂ ನೀರಿನ ಸಮಸ್ಯೆ 5 ದಿವಸಕ್ಕೊಂದ್ಸತಿ ಬಿಡೋದು, ಅದು ನೀರು ಸರಿಯಾಗಿ ಬರ್ತಾ ಇಲ್ಲ, ಟ್ಯಾಂಕರ್ ನೀರು ಬರ್ತಾ ಇಲ್ಲ. ನಮಗೆ ಕಷ್ಟದಲ್ಲಿ ಇದ್ದೀವಿ, ನೀರಿಗೆ ಇಲ್ದಲೇ ಅನುಭವಿಸ್ತಾ ಇದ್ದೀವಿ. ಆಮೇಲೆ ಟ್ಯಾಂಕರ್ ನೀರಿಗೆ 1000 ರೂಪಾಯಿ ತಗೋತಾ ಇದ್ದಾರೆ, ಅದಕ್ಕೂ ನಮಗೂ ಕೊಡೋಕೆ ಚೈತನ್ಯ ಇಲ್ದಂಗೆ ಇದಾಗಿದೆ. ಅಮ್ಮ, ಈಗ ಹಬ್ಬ ಮಾಡ್ತಾ ಇದ್ದೀರಾ, ಯುಗಾದಿ ಹಬ್ಬ, ಆದ್ರೂ ನೀರಿಗೆ ಸಮಸ್ಯೆ ಆಗಿರುವಂತದ್ದು. ಎಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ ನೀರಿಲ್ದೇ ಇರೋದ್ರಿಂದ ಅಂತ? ಅಣ್ಣ, ವಾರಕ್ಕೊಂದು ಟ್ಯಾಂಕರ್ ಹೊಡಿಸ್ತಾ ಇದೀವಿ, ಹಬ್ಬ ಅಂತ ನೀರು ಬಿಡ್ತಾ ಇಲ್ಲ. ಆಮೇಲೆ ನಮ್ಗೆ 5 ದಿನಕ್ಕೊಂದ್ಸರಿ ನೀರು ಬಿಡೋದು. ಈ ನೀರು ಬಿಡೋಣ ಒಂಚೂರು ಅಂದ್ರೆ ಈ ರೋಡ್ಗೆ ನೀರು ಹತ್ತಲ್ಲ ಅಂತಾರೆ ಅವ್ರು ಕೇಳಿದ್ರೆ. ನೀರ್ಗಂತೂ ತುಂಬಾನೇ ಇದಾಗೈತೆ ಅಣ್ಣ ನಮ್ಗೆ. ಪ್ರತಿನಿತ್ಯ ಕೆಲಸ ಕಾರ್ಯಗಳು ಕೂಡ ಸಮಸ್ಯೆ ಆಗ್ತಾ ಇದೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನ್ ಸಮಸ್ಯೆ ಆಗ್ತಿದೆ? ನೀರಿಂದೆ ಬಂಗ ಕಳಪ, ನೀರೇ ಇಲ್ಲ. ನಾವು ನೀರ್ ಇಲ್ದಲೇನೆ ಬಲೆ ಅಲಿತಾ ಇದ್ದೀವಿ. ನೀರಿಂದೆ ಒಂದ್ ಸಮಸ್ಯೆ. ಇಲ್ಲಿ ಕೆಲಸ ಹೆಂಗಾದ್ರೂ ಮಾಡ್ಬೋದು, ನೀರೇ ಇಲ್ದಲೇನೆ ಇಷ್ಟು ನೋಡಿ ಎಷ್ಟು ಒದ್ದಾಡ್ತಾ ಇದ್ದೀವಿ ಅಂತ. ನೀವೇ ನೋಡಿ, ನೀರು ದುಡ್ಡು ಕೊಟ್ಟು ಒರ್ಸ್ಕೊಳಕ್ಕೂ ಇದಿಲ್ಲ, ನೀರ್ನವ್ರು ಬರಲ್ಲ, ಏನು ಇಲ್ಲ. ನೀರಿಂದೇ ಒಂದ್ ಸಮಸ್ಯೆ ಇಲ್ಲಿ. ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ನಲ್ಲಿ ನೀರು ಕೂಡ ಸರಿಯಾಗಿ ಬರ್ತಾ ಇಲ್ಲ, ಸಂಪ್ಗಳು ಕೂಡ ಖಾಲಿ ಆಗಿದೆ. ಆದ್ರೆ ಟ್ಯಾಂಕರ್ ನೀರನ್ನ ತರಿಸ್ಕೋಬೇಕಂದ್ರೂ ಕೂಡ ದುಪ್ಪಟ್ಟು ಹಣವನ್ನ ಕೊಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಜನರು ಪ್ರತಿನಿತ್ಯ ಸಂಕಷ್ಟವನ್ನ ಅನುಭವಿಸ್ತಾ ಇದೀವಿ, ನಮ್ಗೆ ನೀರಿನ ಸಮಸ್ಯೆಯಿಂದ ಮುಕ್ತಿ ಕೊಡಿ ಅಂತ ಒಂದು ಆಗ್ರಹವನ್ನ ಜನರು ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.